ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 14ರಿಂದ 20 ವಾಕ್ಯಗಳು. ಪ್ರಾರ್ಥನೆ ಪೂರ್ವಕವಾಗಿ ಓದಿಕೊಳ್ಳೋಣ. ಅಪೇಕ್ಷೆ ಓದುವುದನ್ನ ನಾವು ನಮ್ಮ ಸತ್ಯವೇದಗಳಲ್ಲಿ ಅನುಸರಿಸೋಣ. ನಾನು ನೋಡಲಾಗಿ, ಇಗೋ, ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವೂ ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ದನು. ಭೂಮಿಯ ಪೈರು ಕೊಯ್ಯಲ್ಪಟ್ಟಿತು. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು. ಅವನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷೆ ಗೊಂಚಲುಗಳನ್ನು ಕೊಯ್ಯಿ, ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷೆ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು. ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು ಎಂಬುದೇ. ಓದಿದಂತ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು, ಧ್ಯಾನಿಸಲಿರ್ತಕ್ಕಂತಹ ಸತ್ಯವೇದ ಅಧ್ಯಯನವನ್ನ ದೇವರು ತಾನೇ ನಮ್ಮೆಲ್ಲರಿಗೆ ಕೂಡ ಆಶೀರ್ವದಿಸಿಕೊಡಲಿ. ನಾವು ಈ ಸಂಜೆ ವೇಳೆಯಲ್ಲಿ ಆತನ ಮೆಲ್ಲನೆಯ ಸ್ವರವನ್ನ ಕೇಳಿಸಿಕೊಳ್ಳುವಂತೆ ಪ್ರಾರ್ಥನೆಯ ಭಾವದಲ್ಲಿರೋಣ. ಕೀರ್ತನೆ 119, 118ರಲ್ಲಿ ಕೀರ್ತನಗಾರನು ಹೇಳಿದನು, ಕರ್ತನೇ, ನನ್ನ ಕಣ್ಣುಗಳನ್ನ ತೆರೆಯ ಮಾಡು, ನಿನ್ನ ಧರ್ಮಶಾಸ್ತ್ರದ ಮಹತ್ವವನ್ನು ನಾನು ಗ್ರಹಿಸಿಕೊಳ್ಳುವೆನು, ಅರ್ಥ ಮಾಡಿಕೊಳ್ಳುವೆನು. ನಾವು ಕೂಡ ಪ್ರಾರ್ಥನೆಯ ಭಾವದಲ್ಲಿ ಈ ಒಂದು ಕೂಟದಲ್ಲಿ ಧ್ಯಾನದಲ್ಲಿ ಭಾಗವಹಿಸುವುದಾದ್ರೆ ಖಂಡಿತವಾಗಿಯೂ ಕರ್ತನು ತನ್ನ ವಾಕ್ಯದ ಮೂಲಕ ಅದರಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನ ಬಯಲುಪಡಿಸುತ್ತಾನೆ ಮತ್ತು ವಾಕ್ಯದ ಆತನು ನಮಗೆ ಉಪದೇಶ ಮಾಡುವುದರ ಮೂಲಕ ನಾವು ಆಶೀರ್ವದಿಸಲ್ಪಡುವಂತವರಾಗಿದ್ದೇವೆ, ಧನ್ಯರಾಗುವಂತವರಾಗಿದ್ದೇವೆ. ಕೈಗೊಂಡು ನಡೆಯುವಾಗಲೂ ಕೂಡ ನಾವು ಧನ್ಯರಾಗುವಂತವರಾಗಿದ್ದೇವೆ. ನಾವು ಹಾಡಿದ ಹಾಗೆ ಕೀರ್ತನೆ 19ನೇ ಅಧ್ಯಾಯ 14ನೇ ವಾಕ್ಯ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಇಷ್ಟವಾಗಿರಲಿ ಕರ್ತನೆ. ನೀವು ನಾನು ಬೇಕೆಂದು ಪಾಪ ಮಾಡದಂತೆ ತಪ್ಪಿಸಿಕೊಳ್ಳಬೇಕಾದರೆ ಆತನ ವಾಕ್ಯಗಳು ನಮಗೆ ಅವಶ್ಯಕವಾಗಿದೆ. ಸುಪ್ರಿಯ ದೈವಜನರೇ, ಈ ಒಂದು ಭೂಲೋಕದ ಸುಗ್ಗಿ ಕಾಲವನ್ನ ಕುರಿತಾಗಿ ನಾವು ಈ ವಾಕ್ಯ ಭಾಗದಲ್ಲಿ ಅಧ್ಯಯನವನ್ನ ಮಾಡುತ್ತಿದ್ದೇವೆ, ಕಲಿಯುತ್ತಿದ್ದೇವೆ. ಈ ಒಂದು ಸುಗ್ಗಿಯ ಕಾಲ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಜರುಗುವಂತ ಸಂಗತಿಗಳಾಗಿವೆ. ಈ ಒಂದು ಸುಗ್ಗಿ ಕಾಲವನ್ನ ಕುರಿತು ಯೋವೇಲನ ಗ್ರಂಥದಲ್ಲಿ ಓದುತ್ತೇವೆ, ಯೆಶಾಯನ ಗ್ರಂಥದಲ್ಲಿ ಓದುತ್ತೇವೆ. ಸ್ವತಃ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲೂ ಕೂಡ ಈ ಸುಗ್ಗಿ ಕಾಲವನ್ನ ಕುರಿತು, ಈ ಒಂದು ಅಂತ್ಯ ದಿನಗಳನ್ನ ಕುರಿತು ಬಹು ಸ್ಪಷ್ಟವಾಗಿ ತಿಳಿಸುವಂತವರಾಗಿದ್ದಾರೆ. 14ನೇ ಅಧ್ಯಾಯ 14ನೇ ವಾಕ್ಯದಿಂದ 20ನೇ ವಾಕ್ಯದಲ್ಲಿ ತಿಳಿಸಲ್ಪಟ್ಟಂತ ಸಂಗತಿಗಳಾಗಲಿ, ಅದರ ಒಂದು ಸಾರಾಂಶವಾಗಲಿ, ಅದರ ಒಂದು ವಿವರಣೆಗಳಾಗಲಿ ಬಹಳ ಸಾಧಾರಣವಾಗಿ ನಾವೆಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ತೆಗೆದುಕೊಳ್ಳಕೂಡದು. ಯಾಕೆಂದರೆ ಇವೆಲ್ಲವುಗಳು ಕೂಡ ಪ್ರತಿಯೊಂದು ಕೂಡ ಅವು ನೆರವೇರುವಂತ ಘಟನೆಗಳಾಗಿವೆ, ಸಂಗತಿಗಳಾಗಿವೆ. ಆದ ಕಾರಣ ಹೆಚ್ಚು ಭಯಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಈ ವಾಕ್ಯಗಳನ್ನು ನಾವು ಆಲಿಸುವುದಾದರೆ, ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಈ ವಾಕ್ಯಗಳಿಗೆ ಹೆಚ್ಚಾದ ತೀವ್ರತೆಯಿಂದ ನೀವು ನಾನು ವಿಧೇಯತೆಯನ್ನು ತೋರಲು ಸಾಧ್ಯ. ಸೊ ಪ್ರಿಯರೇ, ಯೋವೇಲನ ಗ್ರಂಥ ಕೆಲವು ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ತದನಂತರ
ಯೆಶಾಯನ ಗ್ರಂಥದಿಂದ ಕೆಲವು ವಾಕ್ಯಗಳನ್ನು ನೋಡೋಣ. ತದನಂತರ ಯೇಸುಸ್ವಾಮಿಯ ನುಡಿಗಳನ್ನ ನಾವು ತಿಳಿದುಕೊಳ್ಳೋಣ. ಅದರ ಮೂಲಕ ಈ ಒಂದು ಸುಗ್ಗಿ ಕಾಲವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಯೋವೇಲ 1ನೇ ಅಧ್ಯಾಯ 1-2 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಜೋಯಲ್ ಚಾಪ್ಟರ್ 1 verse 1 and 2. Let us hear the reading. ಪೆತ್ತೂವೇಲನ ಮಗನಾದ ಯೋವೇಲನಿಗೆ ಯೆಹೋವನು ದಯಪಾಲಿಸಿದ ವಾಕ್ಯವು. ವೃದ್ಧರೇ ಕೇಳಿರಿ, ದೇಶ ನಿವಾಸಿಗಳೇ ನೀವೆಲ್ಲರೂ ಕಿವಿಗೊಡಿರಿ. ಇಂಥ ಬಾಧೆಯು ನಿಮ್ಮ ಕಾಲದಲ್ಲಿಯಾಗಲಿ ನಿಮ್ಮ ತಂದೆಗಳ ಕಾಲದಲ್ಲಿಯಾಗಲಿ ಸಂಭವಿಸಿತ್ತು. ಸೊ ಪ್ರಿಯರೇ, ಸಮಯದ ಅಭಾವದ ಕಾರಣ ಈ ವಾಕ್ಯವನ್ನ ನೀವು ಓದಿಕೊಳ್ಳಲು ನಾನು ತಿಳಿಸುತ್ತೇನೆ. ಸಮಯ ಇರುವಾಗ ಓದಿಕೊಳ್ಳಿ. ಮತ್ತು ಯಾರ್ಯಾರು ಬರೆದುಕೊಳ್ಳುತ್ತಿದ್ದೀರೋ ದಯಮಾಡಿ ಈ ಯೋವೇಲ 1ನೇ ಅಧ್ಯಾಯದಿಂದ 2ನೇ ಅಧ್ಯಾಯ 11ನೇ ವಾಕ್ಯದ ತನಕ ನೀವುಗಳು ಓದಿಕೊಳ್ಳುವುದಾದರೆ, ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯದಲ್ಲಿ 14ರಿಂದ 20 ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಂತ ನ್ಯಾಯ ತೀರ್ಪುಗಳನ್ನ ಇಲ್ಲಿ ಯೋವೇಲರು ವಿವರಿಸಿದ್ದಾರೆ. ಕರ್ತನ ದಿನ ಹೇಗಿರುತ್ತದೆ, ಕರ್ತನ ದಿನದಲ್ಲಿ ಜರುಗುವಂತ ನ್ಯಾಯ ತೀರ್ಪು ಹೇಗಿರುತ್ತದೆ ಎಂಬುದಾಗಿ ಯೋವೇಲ ವರ್ಣಿಸಿದಂತ ಆ ಒಂದು ವಾಕ್ಯಗಳು ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 14ರಿಂದ 20ನೇ ವಾಕ್ಯಗಳಲ್ಲಿ ಓದುವಂತ ವಾಕ್ಯಗಳು ಎರಡೂ ಕೂಡ ಸಮವಾಗಿ ಕಂಡು ಬರುವಂತದ್ದಾಗಿದೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಯೋವೇಲ 3ನೇ ಅಧ್ಯಾಯ 12 ಮತ್ತು 13 ವಾಕ್ಯಗಳು. ಜೋಯಲ್ ಚಾಪ್ಟರ್ 3 verse 12 and 13. ಜನಾಂಗಗಳು ಎಚ್ಚರಗೊಂಡು ಯೆಹೋವನ ನ್ಯಾಯ ತೀರ್ಪಿನ ತಗ್ಗರಲಿ. ಅಲ್ಲೇ ಜನಾಂಗಗಳಿಗೆಲ್ಲ ನ್ಯಾಯ ತೀರಿಸಲು ಆಸೀನನಾಗುವೆ. ಯೆಹೋವನ ಶೂರರೇ, ಗಳನ್ನು ಹಾಕಿರಿ, ಫಲವು ಪಕ್ವವಾಗಿದೆ, ಬನ್ನಿ ತುಳಿಯಿರಿ. ದ್ರಾಕ್ಷಿಯ ಅಲಿಯು ಭರ್ತಿಯಾಗಿದೆ, ಅಕ್ಕಿಗಳು ತುಂಬಿ ತುಳುಕುತ್ತಿವೆ. ಜನಾಂಗಗಳ ದುಷ್ಟತನವು ವಿಪರೀತವೇ ಸರಿ. ಸೊ ಪ್ರಿಯರೇ, ಗಮನಿಸಿರಿ, ಈ ಒಂದು ನ್ಯಾಯವನ್ನ ತೀರಿಸತಕ್ಕಂಥವರು ಯಾರು ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಸಾರಿ 2026 ವರ್ಷಗಳ ಹಿಂದೆ ಆತನು ಈ ಲೋಕಕ್ಕೆ ಬಂದಾಗ ಆತನು ನಿಸ್ಸಹಾಯಕನಾದ ಬಾಲಕನಾಗಿ ಜನಿಸಿದನು. ಬೆತ್ಲೇಮಿನಲ್ಲಿ ಜನಿಸಿದನು. ಯೆರೂಸಲೇಮಿನಲ್ಲಿ ಪ್ರಾಣ ಕೊಟ್ಟನು. ಆತನು ಯಜ್ಞದ ಕುರಿಯಾಗಿ ಈ ಲೋಕಕ್ಕೆ ಬಂದನು. ನಿಮ್ಮ ನನ್ನ ರಕ್ಷಣೆಗೋಸ್ಕರವಾಗಿ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. ನಮ್ಮ ದಂಡನೆಯನ್ನು ಆತನು ಹೊತ್ತುಕೊಂಡನು. ಆದರೆ ಆತನ 2ನೇ ಬರೋಣದಲ್ಲಿ ಆತನು ನಿಸ್ಸಹಾಯಕನಾದ ಬಾಲಕನಾಗಿ ಬರುವುದಿಲ್ಲ. ಯೂದ ಗೋತ್ರದ ಸಿಂಹವಾಗಿ ಆತನು ಬರುತ್ತಾನೆ. ಕಬ್ಬಿಣದ ಕೋಲಿನಿಂದ ಆಳಲು ಬರುತ್ತಾನೆ. ದೇವರ ಮಕ್ಕಳನ್ನ ಹಿಂಸೆ ಪಡಿಸಿದಂಥವರಿಗೆ ನ್ಯಾಯ ತೀರಿಸಲು ಬರುತ್ತಾನೆ. ಥೆಸಲೋನಿಕ ಪತ್ರಿಕೆಯಲ್ಲಿ ಓದುತ್ತೇವೆ, ಯಾರೆಲ್ಲ ಸುವಾರ್ತೆಯನ್ನು ತಿರಸ್ಕಾರ ಮಾಡಿದರೋ ಅವರನ್ನ ಆತನು ನ್ಯಾಯ ತೀರಿಸಲು ಬರುತ್ತಾನೆ. ಯಾರೆಲ್ಲ ಈ ಯೇಸು ಕ್ರಿಸ್ತನು ಬೇಡ, ಆತನು ಕೊಡುವ ಪಾಪ ಕ್ಷಮಾಪಣೆ ಬೇಡ ಎಂಬುದಾಗಿ ತಮ್ಮದೇ ವಿಗ್ರಹಗಳನ್ನ ಪೂಜಿಸುತ್ತಾರೋ ಅವರನ್ನ ಆತನು ನ್ಯಾಯ ತೀರಿಸಲು ಬರುವಾತನಾಗಿದ್ದಾನೆ. ಪ್ರಿಯರೇ, ಇದು ಒಂದು ಆನ್ಲೈನ್ ಮೂಲಕವಾಗಿ ಜರುಗುವಂತ ಸೇವೆ ಪರಿಚರ್ಯ ಆದ ಕಾರಣ ನಾನು ಸಂದೇಶವನ್ನ ಕೊಡುವಾಗ ನನ್ನ ಮಾತುಗಳ ಕಡೆಗೆ ಹೆಚ್ಚಾದ ಗಮನವನ್ನ ವಹಿಸುತ್ತೇನೆ. ತಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೀರಿ. ಆದ ಕಾರಣ ನಾನು ಸೂಕ್ಷ್ಮವಾಗಿ ಹೆಚ್ಚಾದ ವಿವರಣೆ ಕೊಡದೆ ಕ್ಲುಪ್ತವಾಗಿ ತಿಳಿಸುವಂತ ಆ ಒಂದು ವಾಕ್ಯ ಉಲ್ಲೇಖಗಳನ್ನ ನೀವು ತೀವ್ರವಾಗಿ ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಮಾತ್ರವಲ್ಲ, ಅದನ್ನು ಅರ್ಥೈಸಿಕೊಳ್ಳಲು ಪ್ರಯಾಸ ಪಡ್ರಿ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ಯೋವೇಲ 3ನೇ ಅಧ್ಯಾಯ 12ನೇ ವಾಕ್ಯದಿಂದ 13ನೇ ವಾಕ್ಯದಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ಎಲ್ಲ ಜನಾಂಗವನ್ನ ನಾನು ಒಂದುಗೂಡಿಸುತ್ತೇನೆ. ಎಲ್ಲ ದೇಶಗಳ ಜನರನ್ನ ನಾನು ಒಂದುಗೂಡಿಸುತ್ತೇನೆ. ಎಲ್ಲಿಗೆ ಆತನು ಒಂದುಗೂಡಿಸುತ್ತಾನೆ? ಯೋವೇಲ 3:12-13ನೇ ವಾಕ್ಯದಲ್ಲಿ ಯೆಹೋಷಾಫಾತನ
ತಗ್ಗು ಎಂಬುದಾಗಿ ಕರೆಯಲ್ಪಡುವಂತ ತಗ್ಗಿಗೆ ಆತನು ಒಂದುಗೂಡಿಸುತ್ತಾನೆ. ಪ್ರಿಯರೇ, ಗಮನಿಸಿರಿ, ಇಡೀ ವಿಶ್ವ, ಇಡೀ ಜಗತ್ತು ದೇವರ ಮಕ್ಕಳಿಗೆ ವಿರುದ್ಧವಾಗಿ ಹೋಗುವಂತದ್ದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಯುದ್ಧ ಮಾಡಲು ಹೋಗುವಂತವರಾಗಿದ್ದಾರೆ. ಯೋವೇಲ 3:12 ಮತ್ತು 13ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರೆಲ್ಲರನ್ನೂ ಕೂಡ ಯೋಸೇಫನ ತಗ್ಗಿನಲ್ಲಿ ನಾನು ಸೇರಿಸುತ್ತೇನೆ, ಅವರಿಗೆ ನ್ಯಾಯ ತೀರಿಸುತ್ತೇನೆ, ಅವರಿಗೆ ಮುಯ್ಯಿ ತೀರಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 14ರಿಂದ 20 ವಾಕ್ಯಗಳಲ್ಲಿ ಈ ಯೋಷಾಫಾತನ ತಗ್ಗನ್ನ ಮೆಗಿದ್ದೋ ಎಂಬುದಾಗಿ ಕರೆಯಲ್ಪಡುತ್ತದೆ. ಮತ್ತು ಈ ಒಂದು ನ್ಯಾಯ ತೀರ್ಪಿನ ಸಮಯವನ್ನ, ದಿನವನ್ನ ಹರ್ಮಗೆಡನ್ ಎಂಬುದಾಗಿ ಕೂಡ ಇದನ್ನ ದೇವರ ವಾಕ್ಯ ಕರೆಯುವಂತದ್ದಾಗಿದೆ. ಸೊ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಸೊ ಮೊಟ್ಟ ಮೊದಲನೇದಾಗಿ ಕ್ಲುಪ್ತವಾಗಿ, ಯಾಕೆಂದ್ರೆ ನಾನು ಯೋವೇಲ 1ನೇ ಅಧ್ಯಾಯ 2ನೇ ಅಧ್ಯಾಯ ಪೂರ್ತಿಯಾಗಿ ಓದಲು ಕೇಳಿಕೊಂಡಿದ್ದೇನೆ. ಈ ಒಂದು ವಾಕ್ಯವನ್ನ ಪ್ರಕಟಣೆ ಗ್ರಂಥ 14ರಿಂದ 20ಕ್ಕೆ ಹೋಲಿಸಿದ್ದೇನೆ. ಸುಗ್ಗಿ ಕಾಲ ಹೇಗಿರ್ತದೆ? ಈ ಒಂದು ಸುಗ್ಗಿ ಕಾಲ ಬಹು ಕಠಿಣವಾಗಿರುವಂತದ್ದಾಗಿದೆ, ಉಗ್ರವಾಗಿರುವಂತದ್ದಾಗಿದೆ ಎಂಬುದಾಗಿ ಯೋವೇಲ ತನ್ನ ವಾಕ್ಯದಲ್ಲಿ, ತನ್ನ ಪ್ರವಾದನೆಯಲ್ಲಿ ಆತನು ತಿಳಿಸುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. 2ನೇ ಅಧ್ಯಾಯವನ್ನ ನೀವು ನೋಡುವುದಾದರೆ, ಯೋವೇಲ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಯಾವ ರೀತಿಯಾಗಿ ಆತನು ಕೊಯ್ಯುತ್ತಾನೆ. ಪ್ರಿಯರೇ, ಗಮನಿಸಿರಿ, ಕೊಯ್ಯುವಾತನು ಕರ್ತನಾದ ಯೇಸು ಕ್ರಿಸ್ತನಲ್ಲ. ಆತನ ಹಸ್ತದಲ್ಲಿ ಕುಡುಗೋಲಿದೆ. ಅದು ಕುಡುಗೋಲು ಏನನ್ನು ಕುರಿತು ಮಾತನಾಡುತ್ತದೆ? ನ್ಯಾಯ ತೀರ್ಪು ಖಂಡಿತವಾಗಿಯೂ, ನಿಶ್ಚಯವಾಗಿಯೂ, ತಪ್ಪದೆ ಜರುಗುವಂತದ್ದಾಗಿದೆ ಎಂಬುದಾಗಿ ಮಾತನಾಡುತ್ತದೆ. ಆದರೆ ಕೂಡಿಸುವವರು, ಕೊಯ್ಯುವವರು, ಶೇಖರಿಸುವವರು ದೇವದೂತರೇ ಆಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವುದಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಸ್ವತಃ ಯೆಶಾಯನು ಕೂಡ ಇದನ್ನು ಕುರಿತು ಮಾತನಾಡುತ್ತಾನೆ. ಯಾವ ರೀತಿಯಾಗಿ ದೇವರು ನ್ಯಾಯ ತೀರಿಸುತ್ತಾನೆ, ಯಾವ ರೀತಿಯಾಗಿ ದೇವರು ಇಲ್ಲಿ ದೇವರನ್ನ ನಂಬದ, ವಿಗ್ರಹಗಳನ್ನ ಪೂಜಿಸುವಂತ ವ್ಯಕ್ತಿಗಳಿಗೆ ಆತನು ನ್ಯಾಯ ತೀರಿಸ್ತಾನೆ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ತಿಳಿಸುತ್ತಾನೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಐಸಿಯಾ ಚಾಪ್ಟರ್ 63 verse 1 to 6. ಆಹಾ, ರಕ್ತವರ್ಣದ ಉಡುಪನ್ನುಟ್ಟು ಘನವಸ್ತ್ರಗಳನ್ನು ಧರಿಸಿಕೊಂಡು ಮಹಾನ್ ಶೌರ್ಯಯುಕ್ತನಾಗಿ ಮೆರೆಯುತ್ತಾ, ಎದೋಮಿನ ಬೋಚರದಿಂದ ಬರುವ ಈತನು ಯಾರು? ಸತ್ಯಾನುಸಾರವಾಗಿ ಮಾತಾಡುವ ರಕ್ಷಿಸಲು ಸಮರ್ಥನಾದ ನಾನೇ. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷೆಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ನಾನೊಬ್ಬನಾಗಿಯೇ ದ್ರಾಕ್ಷೆಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ. ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು. ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಹೊಸಗಿದೆನು. ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ. ನನ್ನ ಉಡುಪನ್ನೆಲ್ಲ ಮಾಸಿಕೊಂಡೆನು, ಏಕೆಂದರೆ ಮುಯ್ಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು. ನನ್ನ ಜನರನ್ನು ವಿಮೋಚಿಸುವ ವರುಷವು ಒದಗಿತ್ತು. ನಾನು ನೋಡಲು ಸಹಾಯಕರು ಯಾರೂ ಇರಲಿಲ್ಲ. ಯಾವ ಬೆಂಬಲವೂ ಇಲ್ಲದನ್ನು ಕಂಡು ಸ್ತಬ್ಧನಾದೆನು. ಆಗ ನನ್ನ ಸ್ವಹಸ್ತವೇ ನನಗೆ ರಕ್ಷಣಾ ಸಾಧನವಾಯಿತು. ನನ್ನ ರೌದ್ರವೇ ನನಗೆ ಆಧಾರವಾಯಿತು. ನನ್ನ ಕೋಪದಿಂದ ಜನಾಂಗಗಳನ್ನು ತುಳಿದು ರೋಷವೇರಿದವನಾಗಿ ಅವುಗಳನ್ನು ಚೂರು ಚೂರು ಮಾಡಿ ನೆಲದ ಮೇಲೆ ಅವುಗಳ ಸಾರವನ್ನು ಸುರಿಸಿದೆನು ಎಂಬುದೇ. ಗಮನಿಸಿರಿ. ಸಾಲ್ಮನ್, ಮ್ಯೂಟ್ ದಟ್ ಮೈಕ್. ಈ ವಾಕ್ಯವನ್ನ ನೀವು ಗಮನಿಸಿರಿ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 1ರಿಂದ 6 ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ಆತನು ಮುಯ್ಯಿ ತೀರಿಸಲು ಬರುತ್ತಿದ್ದಾನೆ, ಆತನು ನ್ಯಾಯ ತೀರಿಸಲು ಬರುತ್ತಾನೆ, ಆತನು ಯಾವ ರೀತಿಯಾದ ವಸ್ತ್ರವನ್ನ ಧರಿಸಿದವನಾಗಿ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ
ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಮತ್ತೊಂದು ಸುಗ್ಗಿ ಕಾಲದ ವಿವರಣೆಯನ್ನ ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯದಿಂದ ನಾವು ತೆಗೆದುಕೊಳ್ಳಲಿದ್ದೇವೆ. 13ನೇ ಅಧ್ಯಾಯ 30ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 13 verse 30. Let us hear the reading. ನಾನು ಅವರ ಸಂಗಡ ಸಾಮ್ಯರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ ಎಂಬುದೇ. ಸೊ ಪ್ರಿಯರೇ, 13ನೇ ಅಧ್ಯಾಯ 39ರಿಂದ 42 ವಾಕ್ಯಗಳು ನಾವು ಓದುವಾಗ ದೇವರ ವಾಕ್ಯ ಪ್ಲೀಸ್ ಮ್ಯೂಟ್ ಯುವರ್ ಮೈಕ್, ದಯಮಾಡಿ ಮೈಕ್ ಮ್ಯೂಟ್ ಮಾಡ್ರಿ. ಈ ವಾಕ್ಯವನ್ನ ನಾವು ಗಮನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಗೋಧಿಯೂ ಬೆಳೆಯಲಿ ಅಣಜಿಯೂ ಬೆಳೆಯಲಿ ಎಂಬುದಾಗಿ ಆತನು ತಿಳಿಸುವ ಆತನಾಗಿದ್ದಾನೆ. ಸೊ ಮೊದಲನೇದಾಗಿ ಏನನ್ನ ಅವರು ಶೇಖರಣೆ ಮಾಡುತ್ತಾರೆ? ಮೊದಲನೇದಾಗಿ ಅಣಜಿಯನ್ನ ಶೇಖರಣೆ ಮಾಡುವಂತವರಾಗಿದ್ದಾರೆ. ತದನಂತರ ಗೋಧಿಯನ್ನ ಶೇಖರಣೆ ಮಾಡುತ್ತಾರೆ. ಅಣಜಿ ಯಾರೇ ಆಗಿದ್ದಾರೆ? ದೇವರ ವಾಕ್ಯವನ್ನ ನಂಬದೇ ಇರತಕ್ಕಂಥವರು, ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೆ ಇರತಕ್ಕಂಥವರು, ಯೇಸುಸ್ವಾಮಿಗೆ ತಮ್ಮ ಹೃದಯದಲ್ಲಿ ಸ್ಥಳವನ್ನ ಕೊಡದೆ ಇರತಕ್ಕಂಥವರು, ಮೃಗವನ್ನ ಆರಾಧಿಸುವಂತವರು, ಸುಳ್ಳು ಪ್ರವಾದಿಯನ್ನ ಹಿಂಬಾಲಿಸತಕ್ಕಂಥವರು, ಕ್ರಿಸ್ತ ವಿರೋಧಿಯನ್ನ ಹಿಂಬಾಲಿಸತಕ್ಕಂಥವರು, ಕ್ರಿಸ್ತ ವಿರೋಧಿಯನ್ನ ಪೂಜಿಸತಕ್ಕಂಥವರು, ಇವರು ಈ ವಾಕ್ಯ ಭಾಗದಲ್ಲಿ ಅಣಜಿ ಎಂಬುದಾಗಿ ಕರೆಯಲ್ಪಡುತ್ತಿದ್ದಾರೆ. ಸೊ ಪ್ರಿಯರೇ, ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 14ರಿಂದ 20 ವಾಕ್ಯಗಳ ಅರ್ಥವನ್ನ ನಾವು ನೋಡುವಾಗ, ವಿವರಣೆಯನ್ನ ನೋಡುವಾಗ, ದೇವರನ್ನ ಸ್ವೀಕರಿಸಿಕೊಳ್ಳದಂತ ಮನುಷ್ಯರಿಗೆ ಕರ್ತನು ನ್ಯಾಯ ತೀರಿಸುವಾತನಾಗಿದ್ದಾನೆ. ಈ ನ್ಯಾಯ ತೀರ್ಪು ದೇವರ ಮಕ್ಕಳಿಗೆ ಅಲ್ಲ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಮಾತ್ರವಲ್ಲ, ಗೋಧಿಯಾಗಿ ಯಾರೆಲ್ಲ ಬಿಡಲ್ಪಡುತ್ತಾರೋ ಅವರು 1000 ವರ್ಷದ ಆಳ್ವಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಆಳುವಂತವರಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅಣಜಿ ಎಂಬ ಅನ್ಯರನ್ನ, ಅವಿಧೇಯರನ್ನ, ವಿಗ್ರಹಾರಾಧಕರನ್ನ ದೇವರು ಶೇಖರಿಸುವಾತನಾಗಿದ್ದಾನೆ. ಅದನ್ನ ಕುರಿತು ವಾಕ್ಯ ಭಾಗ ಮಾತನಾಡುತ್ತದೆ. ಯೇಸುಸ್ವಾಮಿಯ ಮಾತುಗಳನ್ನು ಕೇಳಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 39ರಿಂದ 42 ವಾಕ್ಯಗಳು. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 13 verse 39 to 42. Let us hear the reading. ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯು ನಡೆಯುವುದು. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನೂ ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು ಎಂಬುದೇ. ಯೇಸುಸ್ವಾಮಿಯ ನುಡಿಗಳನ್ನ ನಾವು ನೆನಪಿಗೆ ತಂದುಕೊಳ್ಳೋಣ. ಆತನು ನುಡಿದಂತ ಈ ಒಂದು ಸಾಮ್ಯ, ಈ ಒಂದು ವಾಕ್ಯ ಭಾಗ, ಈ ಒಂದು ವಿವರಣೆ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ಆತನು ಬರುವುದಕ್ಕೆ ಮುಂಚಿತವಾಗಿ ಸಂಭವಿಸಲಿರ್ತಕ್ಕಂಥ ಘಟನೆ ಎಂಬುದಾಗಿ ನೀವು ನಾನು ಇದನ್ನು ಅರ್ಥೈಸಿಕೊಳ್ಳಬೇಕು. ಆತನ ಮಾತುಗಳನ್ನು ಆಲಿಸಿರಿ, ಎರಡು ಬೆಳೆಯಲಿ, ತದನಂತರ ನಾನು ಮೊದಲನೇದಾಗಿ ಅಣಜಿಯನ್ನ ಕೊಯ್ದು ಶೇಖರಿಸಿಕೊಳ್ಳುತ್ತೇನೆ. ಸೊ ಪ್ರಿಯರೇ, ಯೋವೇಲ ಹೇಳಿದನು. ಯೋವೇಲ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ, ಯೆಶಾಯ 63ನೇ ಅಧ್ಯಾಯ 1ರಿಂದ 6 ವಾಕ್ಯದಲ್ಲಿ ಯೆಶಾಯನು ಹೇಳಿದನು. ಮತ್ತು ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 14ರಿಂದ 20 ವಾಕ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಭೂಮಿಯ ಸುಗ್ಗಿ ಕಾಲವನ್ನ ಕುರಿತು ಈ ಎಲ್ಲಾ ದೇವ ಮನುಷ್ಯರು ತಿಳಿಸಿರಲಾಗಿ, ಸ್ವತಃ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿರಲಾಗಿ, ಕರ್ತನಾದ ಯೇಸು ಕ್ರಿಸ್ತನು ಆತನು ಪುನಃ ಬರುತ್ತಿದ್ದಾನೆ, ಆತನು ನ್ಯಾಯಾಧಿಪತಿಯಾಗಿ ಬರುತ್ತಿದ್ದಾನೆ, ಆತನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಬರುತ್ತಿದ್ದಾನೆ, ಮುಯ್ಯಿ ತೀರಿಸಲು ಬರುತ್ತಿದ್ದಾನೆ, ಅದು ಕರ್ತನ ದಿನವಾಗಿದೆ ಎಂಬ ಸಂಗತಿಗಳನ್ನ ನೀವು ನಾನು ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳೋಣ. ಮಾತ್ರವಲ್ಲ, ಕರ್ತನ ಕೃಪಾಸ್ತಕ್ಕೆ ನನ್ನನ್ನು ನಮ್ಮೆಲ್ಲರನ್ನ ಒಪ್ಪಿಸಿಕೊಟ್ಟು ಅತಿ ಪರಿಶುದ್ಧವಾದ ಜೀವಿತ, ಭಯಭಕ್ತಿಯುಳ್ಳ ಜೀವಿತವನ್ನ ಕುರಿತು ನಾವು ಚಿಂತನೆ ಮಾಡೋಣ, ಜೀವಿಸೋಣ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ
14ನೇ ವಾಕ್ಯ ಈ ರೀತಿಯಾಗಿ ಪ್ರಾರಂಭವಾಗುತ್ತದೆ. ನಾನು ನೋಡಲಾಗಿ ಇಗೋ, ಈ ರೀತಿಯಾಗಿ ನಾನು ನೋಡಲಾಗಿ ಇಗೋ ಎಂಬುದಾಗಿ ಪ್ರಕಟಣೆಯ ಗ್ರಂಥ 4ನೇ ಅಧ್ಯಾಯ, ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ, ಉಳಿದ ಅಧ್ಯಾಯಗಳಲ್ಲಿ ಮಾತನಾಡುತ್ತದೆ. ಯಾವಾಗ ಒಂದು ನೂತನ ದರ್ಶನ, ನೂತನ ಸಂಗತಿಗಳನ್ನ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನಿಂದ ಹೊಂದುತ್ತಾನೋ ಆ ಎಲ್ಲ ಸಮಯದಲ್ಲೂ ಕೂಡ ಈ ಒಂದು ವಾಕ್ಯ ಭಾಗ ಬಳಸಲ್ಪಟ್ಟಿದೆ. ನಾನು ನೋಡಲಾಗಿ ಇಗೋ ಎಂಬ ನೂತನ ದರ್ಶನವನ್ನ ಕುರಿತು ಆತನು ಮಾತನಾಡುತ್ತಾನೆ. 14ನೇ ವಾಕ್ಯ ಗಮನಿಸಿರಿ. ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಯೋಹಾನನು ತಿಳಿಸುವಾತನಾಗಿದ್ದಾನೆ. ಪ್ರಕಾಶಮಾನವಾದ ಒಂದು ಮೇಘ ನನಗೆ ಕಾಣಿಸಿತು. ಪ್ರಿಯರೇ, ಈ ಮೇಘ ಅದರ ಒಂದು ಪ್ರಾಮುಖ್ಯತೆಯನ್ನ ಕುರಿತು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನೀವು ವಿಮೋಚನಾ ಕಾಂಡವನ್ನ ಅಧ್ಯಯನ ಮಾಡುವಾಗ, ಧ್ಯಾನಿಸುವಾಗ ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ಇರುಳಿನಲ್ಲಿ ಅಗ್ನಿ ಸ್ತಂಭವಾಗಿಯೂ ದೇವರು ಅವರೊಂದಿಗೆ ಹೋದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಹಾಗಾದರೆ ಈ ಮೇಘ ಏನನ್ನು ಕುರಿತು ಮಾತನಾಡುತ್ತದೆ? ಈ ಮೇಘ ದೇವರ ಸಮ್ಮುಖವನ್ನ ಕುರಿತು ಮಾತನಾಡುತ್ತದೆ. ಈ ಮೇಘ ದೇವರ ಸಾನ್ನಿಧ್ಯವನ್ನ ಕುರಿತು ಮಾತನಾಡುತ್ತದೆ. ಈ ಮೇಘ ದೇವರ ಮಹಿಮೆಯನ್ನ ಕುರಿತು ಮಾತನಾಡುತ್ತದೆ. ಆದ ಕಾರಣ ವಿಮೋಚನಾ ಕಾರಣದಲ್ಲಿ ಶೆಕಿನಾ ಮಹಿಮೆ ಎಂಬುದಾಗಿ ದೇವರ ವಾಕ್ಯ ಭಾಷಾಂತರಿಸಲ್ಪಟ್ಟಿದೆ. ತದನಂತರ ದೇವರ ವಾಕ್ಯ ಅನೇಕ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ದೇವರ ಸೊಲೊಮೋನನ ಆಲಯವನ್ನು ಕಟ್ಟಿದಾಗ ಮೇಘ ತುಂಬಿಕೊಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮತ್ತು ದೇವರು ತನ್ನ ಮಕ್ಕಳ ಜೊತೆಗೆ ಮಾತನಾಡುವಾಗ ದೇವದರ್ಶನದ ಗುಡಾರದ ಮೇಲೆ ಆತನು ಮೇಘದಲ್ಲಿ ಇಳಿದು ಬಂದನು ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಅನೇಕ ಕಡೆಗಳಲ್ಲಿ ದೇವರ ವಾಕ್ಯ ತಿಳಿಸುತ್ತದೆ. ದೇವರು ಮೇಘ ಸ್ತಂಭವಾಗಿ ಅವರ ಬಳಿ ಇದ್ದನ್ನು ಕಂಡು ಬಂದನು ಎಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಾಕ್ಯದಲ್ಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಾಶಮಾನವಾದ ರೂಪವನ್ನ ಆತನು ಹೊಂದುವಾಗ ಮೇಘ ಅಲ್ಲಿ ಆವರಿಸಿಕೊಂಡಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ಸಮಯದಲ್ಲೂ ಕೂಡ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ, ಮೇಘ ಆವರಿಸಿಕೊಂಡಿತು ಎಂಬುದಾಗಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆತನು ಪರಲೋಕಕ್ಕೆ ಮೇಘ ವಾಹನದಲ್ಲಿ ಒಯ್ಯಲ್ಪಟ್ಟನೆಂಬುದಾಗಿ ದೇವರ ವಾಕ್ಯ ಮೇಘವನ್ನ ಕುರಿತು ಮಾತನಾಡುತ್ತದೆ. 1 ಥೆಸಲೋನಿಕ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕರ್ತನು ಮಧ್ಯಾಕಾಶದಲ್ಲಿ ಬರುವಾಗ ಆಜ್ಞಾಘೋಷದೊಡನೆ ತುತ್ತೂರಿಯ ಧ್ವನಿಯೊಡನೆ ಬರುವಾಗ ಮೇಘ ವಾಹನದಲ್ಲಿ ದೇವರ ಮಕ್ಕಳಾದಂತ ನೀವು ನಾನುಗಳು ಕೂಡ ಎತ್ತಲ್ಪಡುತ್ತೇವೆ ಎಂಬುದಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ಬಹು ಸ್ಪಷ್ಟವಾಗಿ ದೇವರ ವಾಕ್ಯ ವಿವರಿಸುವಂತದಾಗಿದೆ. ಸೊ ಎರಡನೇದಾಗಿ ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನೆಂಬುದಾಗಿ ಯೋಹಾನನು ತಿಳಿಸುತ್ತಿದ್ದಾನೆ. ಸೊ ಕರ್ತನಾದ ಯೇಸು ಕ್ರಿಸ್ತನು ಆತನು ಮೊಟ್ಟ ಮೊದಲನೇ ಸಾರಿ ಈ ಲೋಕಕ್ಕೆ ಬಂದಾಗ ಆತನು ಮನುಷ್ಯ ಕುಮಾರನೆಂಬುದಾಗಿ ಕರೆಯಲ್ಪಟ್ಟನು. ಮಾರ್ಕ ಬರೆದ ಸುವಾರ್ತೆ, ಲೂಕ ಬರೆದ ಸುವಾರ್ತೆಗಳಲ್ಲಿ ನಾವು ಓದುವಾಗ ಆತನು ಈ ರೀತಿಯಾಗಿ ಹೇಳುತ್ತಿದ್ದಾನೆ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದನು. ಲೂಕ 19ನೇ ಅಧ್ಯಾಯ 10ನೇ ವಾಕ್ಯ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸಲು ಬಂದನೆಂಬುದಾಗಿ ಆತನು ಯಾವ ರೀತಿಯಾಗಿ ಮನುಷ್ಯನಾಗಿ, ಮನುಷ್ಯ ಕುಮಾರನಾಗಿ, ದೇವಕುಮಾರನಾಗಿದ್ದರೂ ಕೂಡ ದೀನನಾಗಿ ಕಂಡು ಬಂದನೆಂಬುದಾಗಿಯೂ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದಾಗಿದೆ. ಈ ಮನುಷ್ಯ ಕುಮಾರನು ಎಲ್ಲಿದ್ದಾನೆ? ದೇವರ ವಾಕ್ಯ ಹೇಳುತ್ತಿದೆ, ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಈ ಬಿಳಿ ಮೇಘ ಏನನ್ನು ಕುರಿತು ಮಾತನಾಡುತ್ತದೆ? ಈ ಬಿಳಿ ನೀತಿಗೂ ಪರಿಶುದ್ಧತೆಗೂ ಸಾದೃಶ್ಯವಾಗಿದೆ. ಪುನಃ ನಾನು ನಿಮಗೆ ಹೇಳುತ್ತೇನೆ, ಪ್ರಿಯ ದೈವ ಜನರೇ, ಈ ಮೇಘ ದೇವರ ಸಾನ್ನಿಧ್ಯವನ್ನು ಕುರಿತು ಮಾತನಾಡುತ್ತದೆ. ಈ ಮೇಘ ದೇವರ ಪ್ರಭಾವವನ್ನು ಕುರಿತು ಮಾತನಾಡುತ್ತದೆ. ಈ ಮೇಘ ದೇವರ ಮಹಿಮೆಯನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಈ ಮೇಘದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನು ಕೂತಿದ್ದಾನೆ ಎಂಬುದಾಗಿ ಯೋಹಾನನು ವಿವರಿಸುವಂತವನಾಗಿದ್ದಾನೆ. ವಾಕ್ಯವನ್ನ ನನ್ನೊಂದಿಗೆ ಅಧ್ಯಯನ ಮಾಡುತ್ತಿರ್ತಕ್ಕಂಥ ಪ್ರಿಯ ದೈವ ಜನರೇ, ಈ ಒಂದು ವಾಕ್ಯ ಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ
ಕೊಡಲ್ಪಟ್ಟಂತ ಮನುಷ್ಯ ಕುಮಾರನು ಎಂಬತಕ್ಕಂಥ ಬಿರುದು ಕೊನೆಯದಾಗಿ ಸೂಚಿಸಲ್ಪಡುವಂತದ್ದಾಗಿದೆ. ಈ ಒಂದು ಮನುಷ್ಯ ಕುಮಾರನು ಎಂಬತಕ್ಕಂಥ ಬಿರುದು ಕರ್ತನಾದ ಯೇಸು ಕ್ರಿಸ್ತನ ಮಾನವತ್ವವನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಆತನು ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಪ್ರಾಣ ಕೊಟ್ಟನು ಎಂಬುದಾಗಿ ಮಾತನಾಡುತ್ತದೆ. ಆತನು ರಾಜನಾಗಿದ್ದರೂ ಕೂಡ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಆತನು ದೇವರಾಗಿದ್ದರೂ ಕೂಡ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಆದರೆ ಮುಂಬರುವ ದಿನಗಳಲ್ಲಿ ಆತನು ನ್ಯಾಯಾಧಿಪತಿಯಾಗಿ ಆತನು ಕಾಣಿಸಿಕೊಳ್ಳಲಿದ್ದಾನೆ. ಸೊ ನನ್ನೊಂದಿಗೆ ವಾಕ್ಯವನ್ನು ಆಲಿಸುವಂತ ಪ್ರಿಯ ಸೋದರ ಸೋದರಿಯರೇ, ಆತನೇ ನಿಜವಾದ ನ್ಯಾಯಾಧಿಪತಿ. ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22-27 ವಾಕ್ಯಗಳನ್ನ ಓದಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5 verse 22 and 37. Let us hear the reading. ಯೋಹಾನ ಬ್ರದರ್ ಎಷ್ಟೇ 5ನೇ ಅಧ್ಯಾಯ 22ನೇ ವಾಕ್ಯ ಮತ್ತು 27ನೇ ವಾಕ್ಯ. ಇದಲ್ಲದೆ ತಂದೆಯು ಯಾರಿಗೂ ಸಿಸ್ಟರ್, ನಿಮ್ಮ ವಾಯ್ಸ್ ಕೇಳಿಲ್ಲ. ಸಿಸ್ಟರ್, ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ. ಈಗ ಓದಿ, ಕೇಳಿಸ್ತಾ ಇಲ್ಲ. ಮೈಕ್ ಅನ್ಮ್ಯೂಟ್ ಮಾಡಿ. ಯೋಹಾನ 5:22. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. 27ನೇ ವಾಕ್ಯ. ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು ಎಂಬುದು. ಸೊ ಪ್ರಿಯರೇ, ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಈ ಮನುಷ್ಯ ಕುಮಾರನ್ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಆ ಪಾರ್ಶ್ವ ರೋಗಿಯನ್ನ ಅವರು ಮನೆಯ ಅಂಚನ್ನ ತೆಗೆದು ಕೆಳಗಡೆ ಇಳಿಸುವಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದ್ದಾರೆ. ಅವರೆಲ್ಲರೂ ಗುಣಗುಟ್ಟುತ್ತಾ ಇದ್ದರು. ಇದೆಂತ ಮಾತು ಇದು, ಪಾಪಗಳನ್ನ ಕ್ಷಮಿಸುವಂತ. ಆದ್ರೆ ಈ ಸ್ವಾಮಿ ಆತನಿಗೆ ಹೇಳಿದ್ದಾನೆ, ಮನುಷ್ಯ ಕುಮಾರನಿಗೆ ಎಲ್ಲ ಅಧಿಕಾರ ಉಂಟು. ನಿಮ್ಮ ಮನೆಗೆ ತರುವಂತ ಸಂಗತಿ ಏನಂದ್ರೆ, ಈ ಲೋಕದಲ್ಲಿ ನ್ಯಾಯಾಧಿಪತಿಗಳು ಇದ್ದಾರೆ, ಅವರು ಏಕೆ ನ್ಯಾಯ ತೀರಿಸುತ್ತಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿರಿ. ಆದರೆ ಸಮಸ್ತವನ್ನ ಎಲ್ಲವನ್ನ ನ್ಯಾಯ ತೀರಿಸಲು ಮನುಷ್ಯ ಕುಮಾರನು ಒಂದು ದಿನ ಬರುತ್ತಾನೆ. ಯಾಕೆಂದರೆ ದೇವರ ವಾಕ್ಯ 5:22-5:27 ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 46-48 ವಾಕ್ಯಗಳು, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 31ನೇ ವಾಕ್ಯಗಳು. ಆತನು ನ್ಯಾಯ ತೀರಿಸಲು ಬರುತ್ತಾನೆ. ಸುಗ್ಗಿಯ ಕಾಲ ಹೇಗಿರುತ್ತದೆ ಎಂಬುದಾಗಿ ನೋಡುವಾಗ ಈ ಒಂದು ನ್ಯಾಯಾಧಿಪತಿ ಆತನು ನೀತಿಯಿಂದ ನ್ಯಾಯ ತೀರಿಸಲು ಬರುತ್ತಾನೆ, ಪರಿಶುದ್ಧತೆಯಿಂದ ನ್ಯಾಯ ತೀರಿಸಲು ಬರುತ್ತಾನೆ, ಪರಿಪೂರ್ಣವಾದ ನೀತಿಯಿಂದ ಆತನು ನ್ಯಾಯ ತೀರಿಸಲು ಬರುತ್ತಾನೆ. ಯಾರನ್ನ ನ್ಯಾಯ ತೀರಿಸಲು ಬರುತ್ತಾನೆ? ಆತನನ್ನು ತಿರಸ್ಕರಿಸಿದಂತ ಲೋಕವನ್ನ ಆತನು ತೀರಿಸಲು ಬರುತ್ತಾನೆ. ಆತನ ವಾಕ್ಯವನ್ನ ನಂಬೋಣ, ಆತನ ವಾಕ್ಯವನ್ನ ಸ್ವೀಕರಿಸಿಕೊಳ್ಳೋಣ, ಆತನ ವಾಕ್ಯಕ್ಕೆ ವಿಧೇಯತೆಯನ್ನು ತೋರೋಣ. ಕರ್ತನಿಗೆ ಹೇಳೋಣ, ಕರ್ತನೇ ಬಾ ನನ್ನ ಹೃದಯದಲ್ಲಿ, ನನ್ನ ಹೃದಯದ ಬಾಗಿಲನ್ನ ನಾನು ನಿನಗೆ ತೆರೆದಿದ್ದೇನೆ. ಈ ಲೋಕದ ಆಕರ್ಷಣೆಗಳು ಸಾಕು, ಈ ಲೋಕದ ಮಲಿನತೆಗಳು ಸಾಕು, ಈ ಲೋಕದ ಪಾಪಗಳು ಸಾಕು, ಈ ಲೋಕದ ಕತ್ತಲೆಯ ಜೀವಿತ ಸಾಕು. ಈ ಲೋಕದಲ್ಲಿ ನಾವು ಹೊಂದುವಂತ ಆಕರ್ಷಿಸುವಂತ ತಾತ್ಕಾಲಿಕವಾದಂತ ಸುಖಭೋಗಗಳು ಸಾಕು. ಕರ್ತನೆ, ನಿನ್ನ ನಿರ್ಮಲವಾದ ರಾಜ್ಯ, ಆ ನಿನ್ನ ಪರಿಶುದ್ಧವಾದ ಲೋಕ, ಆ ನಿನ್ನ ಪರಿಶುದ್ಧವಾದ ವಾಕ್ಯ, ಆ ಪರಿಶುದ್ಧ ಗ್ರಂಥವನ್ನ ನಾನು ಪ್ರೀತಿಸುವಂತೆ ಸಹಾಯ ಮಾಡು, ನಾನು ನಂಬುವಂತೆ ಸಹಾಯ ಮಾಡು. ನಾನು ನಿನ್ನ ಕರಗಳಲ್ಲಿ ಒಂದು ಅಪರಾಧಿಯಾಗಿ ಸಿಕ್ಕಿಕೊಳ್ಳಲು ನಾನು ಇಷ್ಟಪಡುವುದಿಲ್ಲ. ನೀನು ನ್ಯಾಯ ತೀರಿಸಲು ಬರ್ತಿ, ನಾನು ನಿನ್ನ ನಂಬುತ್ತೇನೆ. ನೀನು ದೇವಕುಮಾರನಾಗಿದ್ದರು, ಮನುಷ್ಯ ಕುಮಾರನಾಗಿ ಬಂದಿ, ನೀನು ದೇವ ಸ್ವರೂಪನಾಗಿದ್ದರೂ ಕೂಡ ಆ ಪದವಿಯನ್ನ ಬಿಡಲನ್ನು ಎಣಿಸದೆ ದಾಸನ ರೂಪವನ್ನ ಧರಿಸಿಕೊಂಡು ಈ ಧರೆಗೆ ಬಂದೆ, ನನಗೋಸ್ಕರವಾಗಿ ಬಂದೆ. ಓ ಪ್ರಿಯರೇ, ಆ ರೀತಿಯಾಗಿ ನಾವು ನಮ್ಮನ್ನ ಈ ಒಂದು ಧ್ಯಾನದಲ್ಲಿ ಸಮರ್ಪಿಸಿಕೊಳ್ಳೋಣ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ
14ನೇ ವಾಕ್ಯ. ಮೊದಲನೇದಾಗಿ ಆತನು ಮೇಘವನ್ನ ಕುರಿತು ನಾವು ತಿಳಿದೆವು. ಎರಡನೇದಾಗಿ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನನ್ನ ಕಂಡೆವು. ಮೂರನೇದಾಗಿ ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸೊ ಪ್ರಿಯರೇ, ಇತ್ತು ಎಂಬುದಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಅಂದರೆ ಇಟ್ ಟಾಕ್ಸ್ ಅಬೌಟ್ ದ ಪ್ರೆಸೆಂಟ್ ಟೆನ್ಸ್. ಆತನು ಹೊಂದಿದ್ದಾನೆ ಎಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಚಿನ್ನ ದೈವತ್ವವನ್ನ ಕುರಿತು ಮಾತನಾಡುತ್ತದೆ. ಇಟ್ ಮೀನ್ಸ್ ಆತನು ದೇವರು ಎಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುತ್ತದೆ. ಚಿನ್ನದ ಕಿರೀಟವನ್ನ ಆತನು ಹೊಂದಿದ್ದನು. ಎರಡನೇದಾಗಿ ಈ ಒಂದು ಚಿನ್ನ ಬೆಲೆಯು, ಇಟ್ ಟಾಕ್ಸ್ ಅಬೌಟ್ ದ ವ್ಯಾಲ್ಯೂ. ಆತನ ಬೆಲೆಯನ್ನ ಕುರಿತು ಮಾತನಾಡುತ್ತದೆ. ಆತನ ದೈವತ್ವವನ್ನ ಕುರಿತು ಮಾತನಾಡುತ್ತದೆ. ಮತ್ತು ಚಿನ್ನ ಅಳಿಯಲಾರದ ಒಂದು ಸ್ವಭಾವನ ಕುರಿತು ಮಾತನಾಡುತ್ತದೆ. ಇಟ್ ವಿಲ್ ಬಿ ಈಸ್ ಇಂಪೆರಿಷಬಲ್, ನಾಶವಾಗದಂತ ಒಂದು ಸ್ವಭಾವನ ಕುರಿತು ಮಾತನಾಡುತ್ತದೆ. ಮತ್ತು ಈ ಒಂದು ಚಿನ್ನ ನೀತಿಯನ್ನು ಕುರಿತು ಮಾತನಾಡುತ್ತದೆ. ಈ ಕಿರೀಟ ಯಾವ ಕಿರೀಟ ಎಂಬುದಾಗಿ ನೋಡುವಾಗ, ಇದು ಡಯಡಮ್ ಎಂಬತಕ್ಕಂತ ವಸ್ತುವಿನಿಂದ ಮಾಡಲ್ಪಟ್ಟಂತ ಕಿರೀಟವಲ್ಲ. ಈ ಒಂದು ಕಿರೀಟ ಸ್ಟೆಫನೋಸ್, ಅಂದರೆ ಕ್ರೀಡೆಯಲ್ಲಿ ಜಯಶಾಲಿಗಳಾದಂಥವರಿಗೆ ಕೊಡಲ್ಪಡುವಂತ ಕಿರೀಟ ಎಂಬುದಾಗಿ ಈ ಕಿರೀಟ ಮಾತನಾಡುವಂತದ್ದಾಗಿದೆ. ಸೊ ಕರ್ತನಾದ ಯೇಸು ಕ್ರಿಸ್ತನು ಹೊಂದಿರತಕ್ಕಂತ ಈ ಒಂದು ಚಿನ್ನದ ಕಿರೀಟ ರಾಜ್ಯತ್ವವನ್ನ ಕುರಿತು ಮಾತನಾಡುತ್ತದೆ. ಇಟ್ ಟಾಕ್ಸ್ ಅಬೌಟ್ ಇಸ್ ರಾಯಲ್ಟಿ. ಸೊ ಕರ್ತನಾದ ಯೇಸು ಕ್ರಿಸ್ತನು ಆತನು ಬರಲಿದ್ದಾನೆ. ಆತನು ಎಲ್ಲವನ್ನ ಜಯಿಸಿದವನಾಗಿ ಬರಲಿದ್ದಾನೆ. ಮತ್ತು ಎಲ್ಲವನ್ನೂ ಕೂಡ ತನ್ನ ಬಲದಿಂದಲೂ ತನ್ನ ಅಧಿಕಾರದಿಂದಲೂ ಆತನು ರಕ್ಷಿಸಲು, ನ್ಯಾಯ ತೀರಿಸಲು ಜಯಶಾಲಿಯಾದ ಕರ್ತನಾಗಿ ಬರಲಿದ್ದಾನೆ. ಐ ಹೋಪ್, ನಾನು ನಂಬುತ್ತೇನೆ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 14ರಲ್ಲಿ ಕಂಡು ಬಂದಂತ ಈ 3 ವಾಕ್ಯ ವಿವರಣೆಗಳನ್ನ ನೀವುಗಳು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ. ಈ ವಾಕ್ಯಗಳನ್ನು ನೀವು ನಂಬಿರಿ. ಆತನು ಮೇಘದಲ್ಲಿ ಬರುತ್ತಾನೆ. ಅನೇಕ ಪರಿಶುದ್ಧರು ಈ ಒಂದು ಬರುವಿಕೆಯನ್ನು ಕುರಿತು ಈ ವಾಕ್ಯದ ಮೇಲೆ ರಚಿಸಿದ್ದಾರೆ. ಯೇಸು ರಾಜನು ಬರುತ್ತಾನೆ. ಆತನು ಮೇಘದ ಮೇಲೆ ಬರುತ್ತಾನೆ. ನೀವು ನಾನು ಕೂಡ ಮೇಘದೋಪಾದಿಯಲ್ಲಿ, ಮೇಘದ ವಾಹನದಲ್ಲಿ ಒಯ್ಯಲ್ಪಡುವಂತವರಾಗಿದ್ದೇವೆ. ಎರಡನೇದಾಗಿ, ಆತನು ಮನುಷ್ಯ ಕುಮಾರನು ತನ್ನ ಪ್ರಾಣವನ್ನ ನನಗೋಸ್ಕರ, ನಿಮಗೋಸ್ಕರವಾಗಿ ಈಡು ಕೊಟ್ಟಂತ ದೇವಕುಮಾರನು. ಆ ಮನುಷ್ಯ ಕುಮಾರನನ್ನ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಿರಿ. ಮೂರನೇದಾಗಿ, ಆತನು ಚಿನ್ನದ ಕಿರೀಟವನ್ನ ಧರಿಸಿದ್ದಾನೆ. ಮೊದಲನೇ ಸಾರಿ ಬಂದಾಗ ನಿಮಗೋಸ್ಕರವಾಗಿ, ನನಗೋಸ್ಕರವಾಗಿ ಆತನು ಮುಳ್ಳಿನ ಕಿರೀಟವನ್ನ ಧರಿಸಿದನು. ನಿಮ್ಮ ನನ್ನ ಶಾಪವನ್ನ ಆತನು ಹೊತ್ತುಕೊಂಡನು. ಶಾಪಗ್ರಸ್ತರಾಗಿದ್ದ ನಮ್ಮನ್ನು ಆಶೀರ್ವಾದದ ಮಕ್ಕಳನ್ನಾಗಿ ಮಾಡಿದನು. ಅಬ್ರಾಮನ ಸಂತತಿಗೆ ಸೇರಿಸಿದನು. ಎರಡನೇ ಸಾರಿ ಆತನು ಬರುವಾಗ ಆತನು ಚಿನ್ನದ ಕಿರೀಟವನ್ನ ಧರಿಸಿದವನಾಗಿ ಬರುತ್ತಾನೆ. ಪ್ರಿಯ ಯೇಸು ರಾಜನನ್ನ ನೋಡಿದರೆ ಸಾಕು, ಮಹಿಮೆಯಲ್ಲಿ ಆತನನ್ನು ಕಂಡರೆ ಸಾಕು ಎಂಬುದಾಗಿ ಹಾಡು ಬರೆಯಲ್ಪಟ್ಟಿದೆ. ಹೌದು ಪ್ರಿಯ ಸೋದರ ಸೋದರಿಯರೇ, ಮುಳ್ಳಿನ ಮುಕುಟವನ್ನ ನೋಡಿದಂತ ನಾವುಗಳು ಒಂದು ದಿನ ಚಿನ್ನದ ಮುಕುಟವನ್ನ ನಾವು ನೋಡುತ್ತೇವೆ. ಆತನು ಹೋರಾಟ ಮಾಡಿದ್ದಾನೆ. ಆತನು ಎಲ್ಲವನ್ನ ಸೋಲಿಸಿದ್ದಾನೆ. ಆತನು ಸೈತಾನನನ್ನ ಸೋಲಿಸಿದ್ದಾನೆ. ಲೋಕವನ್ನ ಜಯಿಸಿದ್ದಾನೆ. ಪಾಪವನ್ನ ಜಯಿಸಿದ್ದಾನೆ. ಆತನು ಸಮಾಧಿಯನ್ನ ಜಯಿಸಿದ್ದಾನೆ. ಆದ ಕಾರಣ ನೀವು ನಾನು ನಮ್ಮ ಜೀವಿತದಲ್ಲಿ ಬಹು ಭಯಭಕ್ತಿಯುಳ್ಳ ಜೀವಿತ ಜೀವಿಸೋಣ. ಪರಿಶುದ್ಧತೆಯ ಜೀವಿತವನ್ನ ಜೀವಿಸೋಣ. ಆತನು ಜಯ ಹೊಂದಿದ್ದಾನೆ. ನೀವು ನಾನು ಕೂಡ ಜಯ ಜೀವಿತ ಜೀವಿಸಬೇಕು. ಹೌದು, ಈ ಮಾಂಸ ದೇಹದಲ್ಲಿ ಪದೇ ಪದೇ ಸೈತಾನನು ನನ್ನನ್ನು, ನಿಮ್ಮನ್ನು ಬೀಳಿಸಿದರೂ ಕೂಡ ನಾವು ಆತನ ರಕ್ತದಿಂದ ತೊಳೆದುಕೊಳ್ಳುತ್ತಾ ನಾವು ಮೇಲೆ ಕೇಳಬೇಕು. ಕರ್ತನೇ, ಬಿದ್ದೆನು,
ನಿನ್ನ ರಕ್ತದಿಂದ ತೊಳೆ. ಕೀರ್ತನೆ 51 ದಾವೀದನು ಹೇಳುತ್ತಿದ್ದಾನೆ, ನನ್ನ ಪಾಪವನ್ನ ನಾನು ನಿನಗೆ ಮರೆ ಮಾಡಲಿಲ್ಲ, ನನ್ನ ಪಾಪವನ್ನ ಅರಿಕೆ ಮಾಡಿದ್ದೇನೆ, ನನ್ನನ್ನು ಶುದ್ಧ ಮಾಡು. ನಿಮ್ಮ ಜೀವಿತ ಹೇಗಿದೆ? ನನ್ನ ಜೀವಿತ ಹೇಗಿದೆ? ಪ್ರಿಯ ದೈವಜನರೇ, ಆತನ ಅಮೂಲ್ಯವಾದ ರಕ್ತದಿಂದ ತೊಳೆದುಕೊಳ್ಳೋಣ, ಆತನ ಬಳಿ ಹೊರಟು ಹೋಗೋಣ. ಆತನು ಬರುತ್ತಾನೆ. ನಾಲ್ಕನೇದಾಗಿ, ಆತನ ಹಸ್ತದಲ್ಲಿ ಕುಡುಗೋಲಿದೆ, ಹದವಾದ ಕುಡುಗೋಲಿದೆ. ಗಮನಿಸಿರಿ, ಈ ಒಂದು ಕುಡುಗೋಲು ಎಂತ ಕುಡುಗೋಲು! ಈ ಕುಡುಗೋಲು ಸಾಧಾರಣವಾದ ಕುಡುಗೋಲಲ್ಲ. ಈ ಕುಡುಗೋಲು ಹದವಾದ ಕುಡುಗೋಲಾಗಿದೆ. ಈ ವಾಕ್ಯ ಭಾಗ ಏನನ್ನು ಕುರಿತು ಮಾತನಾಡುತ್ತದೆ? ಈ ವಾಕ್ಯ ಭಾಗ ಯಾರೂ ಕೂಡ ಈ ಸುಗ್ಗಿ ಕಾಲವನ್ನ ತಡೆಯಲು ಸಾಧ್ಯವಿಲ್ಲ. ಖಂಡಿತವಾಗಿ ಈ ನ್ಯಾಯ ತೀರ್ಪನ್ನ ಆತನು ನೆರವೇರಿಸುತ್ತಾನೆ. ಹೌದು ಪ್ರಿಯ ಸಹೋದರ ಸಹೋದರರೇ, ಯೋವೇಲ 1-2 ಅಧ್ಯಾಯಗಳು, ಯೆಶಾಯ 63ನೇ ಅಧ್ಯಾಯ, ಮತ್ತಾಯ 13ನೇ ಅಧ್ಯಾಯ, ಆತನು ಕೆಂಪು ವಸ್ತ್ರವನ್ನ ಧರಿಸಿದವನಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪಿಲಾತನ ಮುಂದೆ ಯೆಶಾಯ 1:18, ಹೌದು, ಬನ್ನಿರಿ ವಾದಿಸುವ ಎಂಬುದಾಗಿ ಯೆಹೋವನು ಕರೆಯುತ್ತಿದ್ದಾನೆ. ಬಣ್ಣವಾಗಿದ್ದರೂ ಆತನು ಸಂಹರಿಸುವ ಕಾರಣ, ಆ ಕುಡುಗೋಲಿನಿಂದ ಆತನು ಕೊಯ್ಯುವಂತ ಕಾರಣ, ಆತನ ವರ್ಣವಾಗಿರುತ್ತದೆ ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಈ ಹದವಾದ ಈ ಕುಡುಗೋಲು ಏನನ್ನು ಕುರಿತು ಮಾತನಾಡುತ್ತದೆ? ಖಂಡಿತವಾಗಿಯೂ ಸುಗ್ಗಿ ಕಾಲದ ಆ ಒಂದು ನ್ಯಾಯ ತೀರ್ಪನ್ನ ಆತನು ನೆರವೇರಿಸುತ್ತಾನೆ. ಮಾತ್ರವಲ್ಲ, ನ್ಯೂನ್ಯತೆಗೆ ಅವಕಾಶವಿಲ್ಲ. ಈ ಒಂದು ಕುಡುಗೋಲು ಏರಿಸುವಂತ ಪ್ರಿಯ ಸಹೋದರ ಸಹೋದರಿ, ಮಾನವ ಮಿತಿಯಿಂದ ಈ ಒಂದು ವಾಕ್ಯ ಭಾಗಗಳನ್ನ ನಿಮ್ಮೊಂದಿಗೆ ಅಧ್ಯಯನ ಮಾಡುತ್ತಿದ್ದೇನೆ. ಈ ವಾಕ್ಯಗಳಿಗೆ ಶ್ರದ್ಧೆ ಕೊಡ್ರಿ. ನೀವು ನಾನು ರಕ್ತದಲ್ಲಿದ್ದೇವೆ, ಮಾಂಸದಲ್ಲಿದ್ದೇವೆ. ಬೀಳುವುದು ಸಹಜ, ಶೋಧನೆಗಳು ಸಹಜ, ಪರೀಕ್ಷೆಗಳು ಸಹಜ. ಆದರೂ ಕೂಡ ನಾವು ಎಚ್ಚೆತ್ತುಕೊಳ್ಳೋಣ, ಕರ್ತನ ಬಳಿಗೆ ಹೋಗೋಣ, ಕರ್ತನ ಕಡೆಗೆ ಹೋಗೋಣ. ಸೈತಾನನ ಕಡೆಗೆ ನಾವು ಹೋಗುವುದು ಬೇಡ. 15ನೇ ವಾಕ್ಯ ಓದುವುದು ಕೇಳಿಕೊಳ್ಳುತ್ತೇನೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 15ನೇ ವಾಕ್ಯ. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಸುಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಈ ದೇವದೂತನು ಆತನು ದೇವಾಲಯದಿಂದ ಬಂದನು. ಈ ದೇವದೂತನು ತಂದೆಯಾದ ದೇವರಿಂದ ಸಂದೇಶವನ್ನ ತಂದನು. ಈ ದೇವದೂತನನ್ನ ಕುರಿತು ಯೇಸುಸ್ವಾಮಿ ಮಾತುಗಳನ್ನ ನಾವು ಕೇಳುವುದಾದರೆ, ಆ ಸಮಯವಾಗಲಿ, ಆ ಗಳಿಗೆ ಆಗಲಿ ತಂದೆಯ ಹೊರತು ಮತ್ತಾರಿಗೂ ತಿಳಿಯದೆಂಬುದಾಗಿ ಯೇಸುಸ್ವಾಮಿ ತಿಳಿಸುತ್ತಿದ್ದಾರೆ. ಕರ್ತನು ಬಿಡದೆ ನಮ್ಮೊಂದಿಗೆ ಮಾತನಾಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ದೇವರ ನಾಮಕ್ಕೆ ಸ್ತೋತ್ರ.